ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಥ್ಯಾಂಕ್ ಯು ಸೋ ಮಚ್ ದುರ್ಗಾ. ನನಗೆ ಎಷ್ಟು ಖುಷಿ ಆಗ್ತಾ ಇದೆ ಗೊತ್ತಾ, ತುಂಬ ದಿನ ಆದಮೇಲೆ ಹಿತಾನ ಈ ರೀತಿ ಎತ್ತಿ ತಿರುಗಿಸಿದ್ದು ಜಸ್ಟ್ ಬಿಕಾಸ್ ಆಫ್ ಯು. ನೀನು ಫಸ್ಟಿಗೆ ನನಗೆ ಕಣ್ಣಿಗೆ ಪಟ್ಟಿ ಕಟ್ಕೊಳ್ಳಿ ಅಂತ ಹೇಳಿದಾಗ ನನಗೆ ಕೋಪ ಬಂತು, ಬಟ್ ಅದ್ರ ಹಿಂದೆ ಈ ಉದ್ದೇಶ ಇದೆ ಅಂತ ನನಗೆ ಗೊತ್ತೇ ಇರಲಿಲ್ಲ ದುರ್ಗಾ. ಥ್ಯಾಂಕ್ ಯು ಸೋ ಮಚ್ ದುರ್ಗಾ, ಐ ಆಮ್ ಸೋ ಹ್ಯಾಪಿ. ಹಲೋ, ಏನು ಯೋಚನೆ ಮಾಡ್ತಾ ಇದೀಯಾ? ಏನಿಲ್ಲ ಬೋಸು. ಏನೋಪ್ಪ, ಏನೋ ವಿಚಿತ್ರವಾಗಿ ಆಡ್ತಾ ಇದೀಯ. ಹೌದಲ್ವಾ, ನಾನೇಕೆ ಇಷ್ಟೊಂದು ವಿಚಿತ್ರವಾಗಿ ಆಡ್ತಾ ಇದ್ದೀನಿ? ದುರ್ಗಾ, ಏನೇನೋ ಯೋಚನೆ ಮಾಡಬೇಡ. ದುರ್ಗಾ, ಇನ್ನೊಂದ್ಸರಿ ನನ್ನ ಕಣ್ಣಿಗೆ ಪಟ್ಟಿ ಕಟ್ಕೊಳ್ಳ. ಇನ್ನೊಂದ್ಸಲ ಹಿತನ ಎತ್ತಿ ಮುದ್ದಾಡಬೇಕು ಅಂತ ನನಗೆ ಆಸೆ ಆಗ್ತಾ ಇದೆ, ಪ್ಲೀಸ್. ಹಾಂ ಸರಿ ಬೋಸು. ಹಿತನ್ ಕರಿ. ಹಾಂ ಪುಟ್ ಮೇಡಮ್ ಬನ್ನಿ, ಇನ್ನೊಂದಾಟ. ಒಂದು ನಿಮಿಷ ಬಾಟಲ್ ಬರ್ತೀನಿ. ಓಕೆ, ರೆಡಿನಾ? ರೆಡಿ, 1 2 3 ಗೋ. ಬಾಸು, ಯಾಕೆ ಇಷ್ಟು ಬೇಗ ಎದ್ಬಿಟ್ರಿ? ಈ ಸೀನ್ಗೆ ಇನ್ನೂ ಒಂದಿಷ್ಟು ಬೇಕು ಬಿಲ್ಡಪ್. ಇರಿ ಸ್ವಲ್ಪ. ಮಣಿ, ಇವಾಗ ನಿನ್ನ ತಲೆಗೆ ಮೊಟಕ್ ಬಿಡ್ತೀನಿ ನೋಡು. ಈಗ ಐ ಆಮ್ ಸಾರಿ, ಅಂದರೆ ನಾನು ಹಿತ ಅಂತ ಅಂದ್ಕೊಂಡು ನಿನ್ನ ಐ ಆಮ್ ರಿಯಲಿ ಸಾರಿ. ಪರವಾಗಿಲ್ಲ ಬೋಸು. ಬೋಸು, ಅಯ್ಯೋ ಇಲ್ಲಿ ಹಲೋ, ಏನು ಮುಖ ನೋಡ್ತಾ ನಿಂತಿದ್ಯಾ? ತಲೆ ಮೇಲೆ ಏನೋ ಇದೆ ಅಂದ್ಯಲ್ಲ, ತೆಗಿ. ಒಂದು ನಿಮಿಷ, ನನ್ನ ಮೇಲೆ ಇರೋ ಸಿಟ್ಟಿಗೆ ತಲೆ ಮೇಲೆ ಏನೋ ಇದೆ ಅಂದ್ಯಲ್ಲ, ಅದ್ರ ಜೊತೆಗೆ ನಾನು ಕೂದಲು ಕಿತ್ಬಿಡಿಯ. ಸರ್, ಥ್ಯಾಂಕ್ಸ್. ಬೇಕು ಅಂತ ಅನ್ಸ್ತಿಲ್ವಾ? ಯಾವ್ದು ನೆನ್ಪಾಗ್ತಿಲ್ಲ, ಯಾವ್ದಾದ್ರೂ ಹೇಳು. ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್. ಅಯ್ಯೋ, ಯಾವ್ದಾದ್ರೂ ರೊಮ್ಯಾಂಟಿಕ್ ಸಾಂಗ್ ಹೇಳು ಅಂದ್ರೆ ರೈಮ್ಸ್ ಹೇಳ್ತಿದ್ದಾಳೆ. ಹೋಗಿ ಹೋಗಿ ಇವಳ ಹತ್ರ ಕೇಳ್ತಿದ್ದೀನಲ್ಲ, ನನಗ್ ಬುದ್ಧಿ ಇಲ್ಲ. ಹಾಯ್ ಹಿತಾ, ಇಲ್ಲೇನ್ ಮಾಡ್ತಿದ್ಯಾ? ಓ, ನಿಮ್ಮ ಅಪ್ಪ ಅಮ್ಮನ ಜೊತೆ ಆಟ ಆಡ್ತಾ ಇದೀಯಾ? ಇಷ್ಟು ಕ್ಯೂಟ್ ಅಲ್ಲ ನಿನ್ ಪೇರೆಂಟ್ಸು? ಇಬ್ರು ಒಟ್ಟಿಗೆ ಇದ್ರೆ ನೋಡೋದಕ್ಕೆ ಮುದ್ದಾಗಿ ಕಾಣಿಸ್ತಾರೆ. ಸದ್ಯ ನೀನು ನಿಮ್ಮಪ್ಪ ಅಂಬಿಕನ ಮರ್ತ್ಬಿಟ್ರಲ್ಲ, ನನಗದೇ ಖುಷಿ ಆಗ್ತಾ ಇರೋದು. ಕೊನೆಗೂ ನೀನ್ ಶರತ್ತುನ ಅಪ್ಪ ಅಂತ ಒಪ್ಕೊಂಡ್ಯಲ್ಲ,
ನನಗದೇ ಸಮಾಧಾನ ಪುಟ್ಟ. ಮುದ್ದು ಬೊಂಗರಿ. ಅವಳು ನನ್ನ ಅಪ್ಪ ಅಲ್ಲ. ನನ್ನ ಅಪ್ಪ ಅಲ್ಲ ಅಂದ್ರೆ ಅಲ್ಲ ಅಷ್ಟೇ. ಪುಟ್ ಮೇಡಮ್, ಅಮ್ಮ, ಏನಾಯ್ತು? ಏನ್ ನೋಡ್ತಾ ಇದ್ದೀರಾ? ಹೌದು ಅಮ್ಮ, ಆದ್ರೆ ಯಾಕಿದನ್ನ ಹೇಳ್ತಾ ಇದ್ದೀರಾ? ಈ ಶಂಭು ಕುಟುಂಬ ಇದೆಯಲ್ಲ, ಇವ್ರು ಕೊಟ್ಟಿರೋದೇ ನಮಗೋಸ್ಕರ ಅಲ್ವಾ? ಹೌದು ಅಮ್ಮ, ಹುಟ್ಟಿರೋದಷ್ಟೇ ಅಲ್ಲ, ಅವ್ರು ಸಾಯ್ತಾ ಇರೋದು ನಮಗೋಸ್ಕರನೇ. ಅವ್ರನ್ನ ನೋಡಿದ್ರೆ ನಗಬೇಕೋ ಅಳ್ಬೇಕೋ ಗೊತ್ತಾಗೋದಿಲ್ಲ. ಮೊದ್ಲು ಶಂಭು ಹೆಂಡತಿ ಸತ್ಲು, ಆಮೇಲೆ ಅವ್ರ ಮಗಳು ಅಂಬಿಕಾ ಸತ್ಲು. ಈಗ ಉಳಿದಿರೋದು ಅವ್ರ ಮೊಮ್ಮಗಳು ಹಿತ. ಅವಳು ಕೂಡ ಇಷ್ಟರಲ್ಲೇ ಸಾಯ್ತಾಳೆ. ಎಲ್ಲ ಪೀಳಿಗೆಯವರು ಸಾಯ್ತಾನೆ ಹೋಗ್ತಾರೆ. 3 ಪೀಳಿಗೆ ಅಮ್ಮ, 2 ಹೆಂಗಸರು 1 ಹೆಣ್ಮಗು, ಎಲ್ರೂ ಸತ್ತು ನಿಮ್ಮನ್ನ ಅಮರ ಮಾಡ್ತಾರೆ. ಹೌದು, ಅವರ ಆತ್ಮ ರಕ್ತ ಎಲ್ಲಾದ್ರೂ ಇರೋದೇ ನಮಗೋಸ್ಕರ. ನನ್ನ ಅಮರ ಮಾಡಕ್ಕೆ ಯಾರೋ ಹುಟ್ಟುತ್ತಾರೆ ಸಾಯ್ತಾರೆ ಅಂದ್ರೆ ಅದು ನಮ್ಮ ಅದೃಷ್ಟ ಅಂತಾನೆ ಅಲ್ವಾ? ಹೌದಮ್ಮ, ಅವ್ರ ವಿರುದ್ಧ ಗೆಲ್ಲೋದಕ್ಕೆ ನಾನು ಕಾಯ್ತಾ ಇದ್ದೀನಿ. 1000 ವರ್ಷದ ಹಿಂದೆ ಅವ್ರು ನಮ್ಮನ್ನ ಸೋಲ್ಸಿದೀವಿ ಅಂತ ಅಂದ್ಕೊಂಡಿದ್ದಾರೆ. ಹೌದು, ಆದ್ರೆ ನಾನ್ ಸೋತಿಲ್ಲ. ಈಗ ಅವ್ರನ್ನೆಲ್ಲ ಸೋಲ್ಸಿ ಗೆಲುವನ್ನ ಪಡ್ಕೊಳಕ್ಕೆ ನಾನ್ ಮತ್ತೆ ಬಂದಿದ್ದೀನಿ. ಹೌದಮ್ಮ, ಅವ್ರನ್ನ ಬರೀ ಸೋಲ್ಸೋದಲ್ಲ, ಅವ್ರು ಇಲ್ಲಿವರೆಗೂ ಏನೇನ್ ಪಡ್ಕೊಂಡಿದಾರೋ ಅದನ್ನೆಲ್ಲ ಅವರಿಂದ ನಾವು ಕಿತ್ಕೊಳ್ಳೇಬೇಕು. ಪಡ್ಕೋತೀನಿ. ನಿಜ ಕಣೆ, ಹಾಸಮ್ ವೆಬ್ ಸೀರೀಸ್ ಸಖತ್ತಾಗಿತ್ತು ಅಲ್ವಾ? ನಂಗಂತೂ ಸಖತ್ ಥ್ರಿಲ್ಲಿಂಗ್ ಅಂತ ಅನಿಸ್ತು. ಅಲ್ಲ, 16 ಇಯರ್ಸ್ ಬಿಫೋರ್ ನಡೆದಿದ್ದ ಇನ್ಸಿಡೆಂಟು ಹೇಗ್ ಸಾಲ್ವ್ ಮಾಡಿದ್ರು ಅಲ್ವಾ? ಅದೇ ನಿಜ ಕಣೆ. ಅವ್ರೇನಾದ್ರೂ ಆ ಇನ್ಸಿಡೆಂಟ್ ನಡೆದಿರೋ ಪ್ಲೇಸಿಗೆ ಹೋಗಿಲ್ಲ ಅಂದಿದ್ರೆ ಅವರಿಗೆ ಕ್ರೈಮ್ ಆಗಿರೋ ಕ್ಲೂನೇ ಸಿಗ್ತಿರ್ಲಿಲ್ಲ. ನಂಗಂತೂ ಸಖತ್ ಇಷ್ಟ ಆಯ್ತು. ಒಂದೊಂದು ನಿಮಿಷನೂ ಫುಲ್ ಆಫ್ ಸಸ್ಪೆನ್ಸು. ನಾನಂತೂ ಕಣ್ಣೆ ಬ್ಲಿಂಕ್ ಮಾಡ್ದಲ್ಲೇ ನೋಡ್ದೆ ಗೊತ್ತಾ. ಅದರಲ್ಲೂ ಆ ಲಾಸ್ಟ್ ಎಪಿಸೋಡಲ್ಲಿ ಆ ಸಣ್ಣ ಕ್ಲೂ ಸಿಗತ್ತಲ್ಲ, ನಿಂಗೆ ಗೊತ್ತಾ ಇದು ರಿಯಲ್ ಲೈಫ್ ಬೇಸ್ಡ್ ಇನ್ಸಿಡೆಂಟ್ ಅಂತೆ. ಕೇಳಿಸ್ಕೊಂಡ್ರೇನೆ ಮೈ ಜುಮ್ ಅನ್ಸತ್ತಲ್ವಾ? ಏನ್ ಮಾತಾಡ್ತಿದ್ದಾಳೆ ಇವಳು? 16 ವರ್ಷದ ಹಿಂದೆ ಆಗಿರೋ ಅಪರಾಧನ ಕಂಡು ಹಿಡ್ತಿದ್ದಾರೆ ಅಂತನಾ?